ನಮಸ್ಕಾರ ಸ್ನೇಹಿತರೆ. PLC ಕನ್ನಡದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟ್ರೇಡಿಂಗ್ ವ್ಯೂನ ಅಪ್ಪರ್ ಪ್ಯಾನೆಲ್ ನಲ್ಲಿರುವಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದು ಬಂದ್ಬಿಟ್ಟು ಟ್ರೇಡಿಂಗ್ ವ್ಯೂನ ಅಪ್ಪರ್ ಪ್ಯಾನೆಲ್. ಸೊ ಈ ಅಪ್ಪರ್ ಪ್ಯಾನೆಲ್ ಅಲ್ಲಿ ಸಿಗುವಂತ ಎಲ್ಲಾ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ. ಮೊದಲನೇದು ಸಿಂಬಾಲ್ ಸರ್ಚ್. ಇವಾಗ ನಾವು ನೋಡ್ತಾ ಇರೋದು ಇಲ್ಲಿ ನಿಫ್ಟಿ ಚಾರ್ಟ್ ನೋಡ್ತಾ ಇದೀವಿ. ನಿಫ್ಟಿ ಅನ್ನೋದು ಒಂದು ಸಿಂಬಾಲ್. ಈಗ ಆ ಸಿಂಬಲ್ ನಾನು ನಿಫ್ಟಿ ಬದಲು ಯಾವುದೋ ಬೇರೆ ಒಂದು ಸಿಂಬಲ್ ನೋಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಇನ್ಫಿ ಅಂತ ಸೆಲೆಕ್ಟ್ ಮಾಡ್ತೀನಿ, ಇನ್ಫೋಸಿಸ್. ಸೊ ಇವಾಗ ನಾವು ನೋಡ್ತಾ ಇರೋದು ಇನ್ಫೋಸಿಸ್ ಚಾರ್ಟ್. ಸೊ ಈ ತರ ನೀವು ಸರ್ಚ್ ಮಾಡಿ ಚೇಂಜ್ ಮಾಡ್ಬೋದು. ಈ ಇನ್ಫಿ ಪಕ್ಕ ಒಂದು ನೋಡಿ ಐಕಾನ್ ಇದೆ, ಸ್ವಿಚ್ ಡೇಟಾ ಟೈಪ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇನ್ಫೋಸಿಸ್ ಕಂಪನಿ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಫಿನಾನ್ಷಿಯಲ್ಸ್ ಆಗಲಿ, ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆಗಲಿ, ಟೆಕ್ನಿಕಲ್ಸ್ ಯಾವ ತರ ಹೇಳ್ತಾ ಇದೆ, ಸೀಸನಲ್ಸ್, ಅದರ ರಿಲೇಟೆಡ್ ನ್ಯೂಸ್ ಆಗಲಿ, ಸೊ ಫೋರ್ಕಾಸ್ಟ್, ಈ ತರ ನಿಮ್ಗೆ ಡಿಫ್ರೆಂಟ್ ಏನೋ ಇನ್ಫಾರ್ಮೇಶನ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಎರಡು ತೋರಿಸ್ತೀನಿ ನೋಡಿ. ಫಿನಾನ್ಷಿಯಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಇನ್ಫೋಸಿಸ್ ಕಂಪ್ನಿ ಫಿನಾನ್ಷಿಯಲ್ಸ್ ಯಾವ ತರ ಇದೆ ಅಂತ ನೀವು ಈ ಒಂದು ಪೇಜ್ ಅಲ್ಲಿ ನೋಡ್ಬೋದು. ಇಲ್ಲಿ ಓವರ್ ವ್ಯೂ ಅಂತ ಇದೆ, ನೀವು ಸ್ಕ್ರೋಲ್ ಡೌನ್ ಆರು ಮಾಡಿ, ಅಥವಾ ಇಲ್ಲಿ ಸ್ಟೇಟ್ಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡಿ, ಸ್ಟ್ಯಾಟಿಸ್ಟಿಕ್ಸ್, ಡಿವಿಡೆಂಡ್ಸ್, ಈ ತರ ನೀವು ಡಿಫ್ರೆಂಟ್ ಟ್ಯಾಬ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡಿ, ಅದರಲ್ಲಿ ನಿಮಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅವ್ರು ಏನು ಎಕ್ಸ್ಚೇಂಜ್ ಕೊಟ್ಟಿದಾರಲ್ಲ ಅದು ನಿಮಗೆ ಸಿಗುತ್ತೆ. ಆಮೇಲೆ ಟೆಕ್ನಿಕಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಟೆಕ್ನಿಕಲ್ಸ್ ಇಂಡಿಕೇಟರ್ಸ್ ಏನ್ ಹೇಳ್ತಾ ಇದೆ ಈ ಕಂಪ್ನಿ ಬಗ್ಗೆ ಅಂತ ನೀವು ಇಲ್ಲಿ ನೋಡ್ಬೋದು. ಒನ್ ಡೇ ಚಾರ್ಟ್ ಅಲ್ಲಾಗಲಿ, ಆಮೇಲೆ 1 ವೀಕ್ ಟೈಮ್ ಫ್ರೇಮ್ ಅಲ್ಲಾಗಲಿ, 1 ಮಂತ್ ಟೈಮ್ ಫ್ರೇಮ್ ಅಲ್ಲಿ ಯಾವ ತರ ಇದು ಟೆಕ್ನಿಕಲ್ ಇಂಡಿಕೇಟರ್ಸ್ ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಂತ ನೀವು ಇದರಲ್ಲಿ ನೋಡ್ಬೋದು. ಅದೇ ತರ ನೀವು ಸೀಸನಲ್ಸ್ ನ್ಯೂಸ್ ಮೇಲೆ ಚೆಕ್ ಮಾಡಿಬಿಟ್ಟು ಒಂದ್ಸಲ ಸ್ಟಡಿ ಮಾಡಿ. ನಾನು ಇವಾಗ ಮತ್ತೆ ಬ್ಯಾಕ್ ಟು ಚಾರ್ಟ್ ಹೋಗ್ತೀನಿ. ಇದಾದ್ಮೇಲೆ ನೀವು ಇಲ್ಲಿ ಪ್ಲಸ್ ಐಕಾನ್ ನೋಡಿದಾಗ ಇಲ್ಲಿ ನಿಮಗೆ ಕಂಪೇರ್ ಆರ್ ಆಡ್ ಸಿಂಬಲ್ ಅಂತ ಬರುತ್ತೆ. ಇವಾಗ ಇನ್ಫೋಸಿಸ್ ಅನ್ನೋದು ಒಂದು IT ಸೆಕ್ಟರ್ ಕಂಪ್ನಿ. ಸೊ ನಾನು ಈ ಇನ್ಫೋಸಿಸ್ ಕಂಪನಿಯನ್ನ ಬೇರೆ ಬೇರೆ IT ಸೆಕ್ಟರ್ ಇರೋ ಕಂಪ್ನಿಗಳ ಜೊತೆ ಕಂಪೇರ್ ಮಾಡಿ, ಸೊ ಪ್ರೈಸ್ ಮೂವ್ಮೆಂಟ್ ಯಾವ ತರ ಆಗಿದೆ, ಅದರ ಪರ್ಫಾರ್ಮೆನ್ಸ್ ಯಾವ ತರ ಆಗಿದೆ ಅಂತ ನೋಡ್ಬೇಕಂದ್ರೆ ನೀವು ಜಸ್ಟ್ ಕ್ಲಿಕ್ ಆನ್ ದಿಸ್ ಪ್ಲಸ್ ಐಕಾನ್. ಇಲ್ಲಿ ನಾನು TCS ಅಂತ ಸೆಲೆಕ್ಟ್ ಮಾಡ್ತೀನಿ. TCS ಅಂತ ಸೆಲೆಕ್ಟ್ ಮಾಡಿದಾಗ ಈ TCS ಕ್ಲಿಕ್ ಮಾಡಿ, ಈ ಬ್ಲೂ ಲೈನ್ ಅಲ್ಲಿ ಇದೆಯಲ್ಲ ಇದು TCS ಏನೋ ಪರ್ಫಾರ್ಮೆನ್ಸ್. ಆಮೇಲೆ ಇನ್ನೊಂದು ಆಡ್ ಮಾಡೋಣ, ಟೆಕ್ಎಮ್ ಅಂತ. ಟೆಕ್ಎಮ್ ಅಲ್ಲಿ ನಿಮಗೆ ಟೆಕ್ಎಮ್ ಕ್ಲಿಕ್ ಮಾಡಿದಾಗ ಟೆಕ್ ಮಹೀಂದ್ರದ್ದು ಪರ್ಫಾರ್ಮೆನ್ಸ್ ಯಾವ ತರ ಇದೆ ಲಾಸ್ಟ್ 6 ಮಂತ್ಸ್ ಇಂದ ಆಗಲಿ, 1 ಮಂತ್ ಇಂದ, ವಾಟ್ ಟೈಮ್ ಫ್ರೇಮ್, ಸೊ ನೀವು ಚೆಕ್ ಮಾಡ್ಬೋದು. ಇವಾಗ ನಿಮಗೆ ಇದು ಫಾರ್ ಎಕ್ಸಾಂಪಲ್ ಇವಾಗ ಈ ಬ್ಲೂ ಲೈನ್ ತೋರಿಸ್ತಾ ಇದೆಯಲ್ಲ ಇದು ಲೈನ್ ಚಾರ್ಟ್. ಈ ಲೈನ್ ಚಾರ್ಟ್ ಬೇಡ ನನಗೆ, ಮತ್ತೆ ಇದನ್ನು ಕ್ಯಾಂಡಲ್ ಅಲ್ಲಿ ನೋಡ್ಬೇಕಂದ್ರೆ ಯು ಜಸ್ಟ್ ಡಬಲ್ ಕ್ಲಿಕ್ ಆನ್ ದಿಸ್ ಬ್ಲೂ ಲೈನ್. ಸೊ ಈ TCS ಅದು ನೀವು ಈ ಲೈನ್ ಅಂತ ಇದೆಯಲ್ಲ ಸ್ಟೈಲ್, ಆ ಲೈನ್ ಅನ್ನು ತೆಗೆದ್ಬಿಟ್ಟು ಕ್ಯಾಂಡಲ್ಸ್ ಅಂತ ಆಡ್ ಮಾಡಿ. ಅವಾಗ ನಿಮಗೆ ಕ್ಯಾಂಡಲ್ಸ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಿ. ಇವಾಗ ನಿಮಗೆ ಇದು TCS ಕ್ಯಾಂಡಲ್ಸ್ ತೋರಿಸುತ್ತೆ, ಅದು ಹೆಂಗೆ ಪರ್ಫಾರ್ಮ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಅದೇ ತರ ನೀವು ಟೆಕ್ಎಮ್ ಅಲ್ಲಿ ಗ್ರೀನ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಲೈನ್ ಚಾರ್ಟ್ ಮೇಲೆ ಅದನ್ನು ನೀವು ಚೇಂಜ್ ಮಾಡ್ಬೋದು. ಸೊ ಈ ತರ ನೀವು ಮಲ್ಟಿಪಲ್ ಕಂಪನೀಸ್ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ನೀವು ಇಲ್ಲಿ ಕಂಪೇರ್ ಮಾಡಿ ನೋಡ್ಬೋದು. ಸರಿ ಸ್ನೇಹಿತರೆ, ನಾನು ಇವಾಗ ಎರಡನ್ನು ರಿಮೂವ್ ಮಾಡ್ತೀನಿ. ಸೊ ನಾವು ಮುಂದಿನ ಫೀಚರ್ಗೆ ಹೋಗೋಣ. ಇದನ್ನ ನಾನು ಮತ್ತೆ ನಿಫ್ಟಿಗೆ ಹೋಗೋಣ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟೈಮ್ ಫ್ರೇಮ್ಸ್. ಈ ಟೈಮ್ ಫ್ರೇಮ್ಸ್ ಅಂದ್ರೆ ಇಲ್ಲಿ ನೋಡಿ ಪ್ಲಸ್ ಸೆಕೆಂಡ್ ಪಕ್ಕ ಒಂದು ಡಿ ಅಂತ ಇದೆ. ಡಿ ಇಸ್ ನಥಿಂಗ್ ಬಟ್ 1 ಡೇ ಟೈಮ್ ಫ್ರೇಮ್. ನಾವು ಇರೋದು ಇವಾಗ 1 ಡೇ ಟೈಮ್ ಫ್ರೇಮ್ ಅಲ್ಲಿ. ಇವಾಗ ನಿಮಗೇನಾದ್ರು 1 ವೀಕ್ ಟೈಮ್ ಫ್ರೇಮ್ ನೋಡ್ಬೇಕಂದ್ರೆ ಡಿ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ 1 ಡೇ ಬದಲು 1 ವೀಕ್ ಅಂತ ಕೊಡಿ. ಇದು ನಿಮ್ಗೆ ತೋರಿಸ್ತಾ ಇರೋದು ಒಂದು ಕ್ಯಾಂಡಲ್ 1 ವೀಕ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದೆ ಅಂತ ನಿಮಗೆ ತೋರಿಸುತ್ತೆ. ಅದೇ ತರ ನೀವು 1 ಮಂತ್ ಅಲ್ಲಿ ಸೆಲೆಕ್ಟ್ ಮಾಡಿ 1 ಮಂತ್ ಅಲ್ಲಿ ನೋಡ್ಬೋದು. ನಿಮಗೆ ಮಿನಿಟ್ಸ್ ಅಲ್ಲಿ ನೋಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ 30 ಮಿನಿಟ್ಸ್ ಆಗಲಿ ಅಥವಾ 1 ಅವರ್ ಆಗಲಿ, ನೀವು ಇದರಲ್ಲಿ ಯಾವ ತರ ಪರ್ಫಾರ್ಮ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇದೇ ತರ ನೀವು ಇನ್ ಕೇಸ್
ಕೀಬೋರ್ಡ್ ಇಂದ ಇದನ್ನ ಚೇಂಜ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾ ಇವಾಗ 1D ಅಂತ ಟೈಪ್ ಮಾಡಿಬಿಟ್ಟು ಕೀಬೋರ್ಡ್ ಇಂದ ಎಂಟರ್ ಅಂತ ಕೊಡ್ತೀನಿ. ಇವಾಗ ನನಗೆ 1 ಡೇ ಟೈಮ್ ಫ್ರೇಮ್ ಬರುತ್ತೆ. 1 ವೀಕ್ ಅಂದ್ರೆ 1 ವೀಕ್ ಟೈಮ್ ಫ್ರೇಮ್. ಅದೇ ತರ 1M ಅಂತ ಕೊಟ್ರೆ 1 ಮಂತ್. ಈ ಮಿನಿಟ್ಸ್ ಅಲ್ಲಿ ಕೊಡ್ಬೇಕಾದ್ರೆ ನೀವು ಜಸ್ಟ್ 5 ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡಿ. 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. 15 ಅಂತ ಟೈಪ್ ಮಾಡಿದ್ರೆ 15 ಮಿನಿಟ್ಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಈ ತರ ನೀವು ಕೀಬೋರ್ಡ್ ಇಂದ ಟೈಮ್ ಫ್ರೇಮ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಾನಿವಾಗ ಮತ್ತೆ 1 ಡೇ ಟೈಮ್ ಫ್ರೇಮ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಕೇಟರ್ಸ್, ಸಾರಿ ಕ್ಯಾಂಡಲ್ ಟೈಪ್ಸ್. ಇಲ್ಲಿ ದೀಪಕ ಕ್ಯಾಂಡಲ್ಸ್ ಇದೆಯಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇದು ಬೈ ಡಿಫಾಲ್ಟ್ ಆಗಿ ಕ್ಯಾಂಡಲ್ಸ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಇನ್ ಕೇಸ್ ನಿಮಗೆ ಲೈನ್ ಚಾರ್ಟ್ ನೋಡ್ಬೇಕಾದ್ರೆ ಲೈನ್ ಮೇಲೆ ಕ್ಲಿಕ್ ಮಾಡಿ, ಇದು ನಿಮ್ಗೆ ಲೈನ್ ಚಾರ್ಟ್ ತೋರಿಸುತ್ತೆ. ಆ, ಆಮೇಲೆ ನಿಮಗೆ ಹೈಕೆನಾಶಿ ಅಂತ ನೀವು ಕೇಳ್ತೀರಾ. ಹೈಕೆನಾಶಿ ಕ್ಯಾಂಡಲ್ ಬೇಕಾದ್ರೆ ಜಸ್ಟ್ ಕ್ಲಿಕ್ ಅಂದ್ರೆ ಹೈಕೆನಾಶಿ ಇಲ್ಲಿದೆ ನೋಡಿ, ಕ್ಲಿಕ್ ಮಾಡಿದ್ರೆ ಹೈಕೆನಾಶಿ ಬರುತ್ತೆ. ಸೊ ಈ ತರ ನೀವು ಬೇರೆ ಬೇರೆ ಕ್ಯಾಂಡಲ್ಸ್ ಅನ್ನ ಕ್ಯಾಂಡಲ್ ಚಾರ್ಟ್ ಅನ್ನ ನೋಡ್ಕೋಬಹುದು. ನಾನು ಮತ್ತೆ ಇವಾಗ ಕ್ಯಾಂಡಲ್ಸ್ ಬಿಡ್ತೀನಿ. ನೆಕ್ಸ್ಟ್ ಒನ್ ಇಂಡಿಕೇಟರ್ಸ್. ನೀವು ಇಂಡಿಕೇಟರ್ಸ್ ಈಗ ನೀವು ಕೇಳ್ತಿರೋದು ಏನೊಂದು ಬೇರೆ ಬೇರೆ ಮೂವಿಂಗ್ ಆವರೇಜ್ ಇಂಡಿಕೇಟರ್, ವಿ ವ್ಯಾಪ್, ಮ್ಯಾಕ್ ಡಿ, ತುಂಬಾ ಇಂಡಿಕೇಟರ್ಸ್ ಇದಾವೆ. ನೀವು ಇಂಡಿಕೇಟರ್ಸ್ ಯಾವ ತರ ಆಡ್ ಮಾಡ್ಬೋದು ಅಂತಂದ್ರೆ, ಈ ಇಂಡಿಕೇಟರ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ. ಇವಾಗ ನಾನೊಂದು ಇಂಡಿಕೇಟರ್ ಆಡ್ ಮಾಡೋಣ. ಇವಾಗ ಫಾರ್ ಎಕ್ಸಾಂಪಲ್ ಮೂವಿಂಗ್ ಆವರೇಜ್ ಅಂತ ಹಾಕೋಣ. ಇಲ್ಲಿ ನೋಡಿ ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಅಂತ ಬರ್ತಾ ಇದೆ. ಸೊ ಈ ಲೆಫ್ಟ್ ಸೈಡ್ ಒಂದು ಸ್ಟಾರ್ ಮಾರ್ಕ್ ಇದೆಯಲ್ಲ, ಇದು ನಥಿಂಗ್ ಬಟ್ ಆಡ್ ಟು ಫೇವರೇಟ್ಸ್ ಅಂತ. ಇವಾಗ ನಾನು ಆಡ್ ಟು ಫೇವರೇಟ್ಸ್ ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ನಿಮಗೆ ಆಡ್ ಟು ಫೇವರೇಟ್ಸ್ ಅಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ 4 ಆಡ್ ಮಾಡೋಣ ಸುಮ್ಮನೆ. ಈಗ ನೀವು ಫೇವರೇಟ್ಸ್ ಹೋದ್ರೆ ನಿಮಗೆ ಇಲ್ಲಿ ಎಲ್ಲ ನಿಮಗೆ ಫೇವರೇಟ್ಸ್ ಅಲ್ಲಿ ಆಡ್ ಆಗುತ್ತೆ. ಇದ್ರ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಎವ್ರಿ ಟೈಮ್ ನೀವು ಟೈಪ್ ಮಾಡಿ ಸೆಲೆಕ್ಟ್ ಮಾಡೋ ಬದಲು ಅದನ್ನ ಫೇವರೇಟ್ಸ್ ಅಲ್ಲಿ ನೀವು ಆಡ್ ಮಾಡ್ಕೊಂಡ್ರೆ, ನೀವು ಫೇವರೇಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ. ಸೊ ಅದೇ ತರ ನೀವು ಇಲ್ಲಿ ಇಂಡಿಕೇಟರ್ಸ್ ಪಕ್ಕ ಒಂದು ಫೇವರೇಟ್ಸ್ ಅಂತ ಇದೆ ನೋಡಿ, ಡೌನ್ ಆರೋ ಮಾರ್ಕ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನೀವು ಆಡ್ ಮಾಡಿರೋ ಎಲ್ಲ ಫೇವರೇಟ್ಸ್ ಆಡ್ ಮಾಡಿರೋ ಎಲ್ಲ ಇಂಡಿಕೇಟರ್ಸ್ ಇದ್ರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ ನೋಡಿ, ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ನು ಯಾವ್ದು ಆಡ್ ಮಾಡಿಲ್ಲ. ಸೊ ಇವಾಗ ನಾನು ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ಆಡ್ ಮಾಡಿದಾಗ ಇಲ್ಲಿ ಬಂದು ಇದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಯಾವ್ದೋ ನಾನು ಸೆಟ್ಟಿಂಗ್ಸ್ ಎಲ್ಲ ಆ, ಈ ವಿಡಿಯೋದಲ್ಲಿ ತೋರಿಸಲ್ಲ. ಸೊ ನೆಕ್ಸ್ಟ್ ಒಂದು ಇಂಡಿಕೇಟರ್ಸ್ ಅಂತಾನೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ಬಿಟ್ಟು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಆಡ್ ಮಾಡಿ ಸೆಟ್ಟಿಂಗ್ಸ್ ಎಲ್ಲ ಯಾವ ತರ ಚೇಂಜ್ ಮಾಡ್ಬೋದು, ಆಮೇಲೆ ಈ ಕಲರ್ ಯಾವ ತರ ಚೇಂಜ್ ಮಾಡ್ಬೋದು ಅದನ್ನ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಕೇಟರ್ ಟೆಂಪ್ಲೇಟ್ ಅಂತ. ಇಂಡಿಕೇಟರ್ ಟೆಂಪ್ಲೇಟ್ ಅಲ್ಲಿ ಇವಾಗ ನೋಡಿ, ನಾನು ವಾಲ್ಯೂಮ್ ಮತ್ತೆ EM ಅಂತ ಎರಡು ಆಡ್ ಆಗಿದೆ. ಸೊ ಇವಾಗ ನೋಡಿ, ಐ ವಾಂಟ್ ಟು ಸೇವ್ ದಿಸ್ ಆಸ್ ಟೆಂಪ್ಲೇಟ್. ಯಾಕಂದ್ರೆ ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಎರಡನ್ನ ಡಿಲೀಟ್ ಮಾಡಿದಾಗ ಮತ್ತೆ ಅವೆರಡನ್ನ ಆಡ್ ಮಾಡ್ಬೇಕಂದ್ರೆ, ಸೊ ನೀವು ಟೆಂಪ್ಲೇಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ಸೇವ್ ನೋಡಿ, ನಾನು ತೋರಿಸ್ತೀನಿ. ಸೊ ಇವಾಗ ಮೈ ಟೆಂಪ್ಲೇಟ್ ಅಂತ ನಾನು ಸೇವ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ನೋಡ್ಬೋದು ಸೇವ್ಡ್ ಇಂಡಿಕೇಟರ್ಸ್ ಅಂತ, EMA ಮತ್ತೆ ವಾಲ್ಯೂಮ್ ಇಂಡಿಕೇಟರ್ ಸೇವ್ ಆಗಿರುತ್ತೆ. ನಾನು ಜಸ್ಟ್ ಸೇವ್ ಅಂತ ಕೊಡ್ತೀನಿ. ಈ ಫಾರ್ ಎಕ್ಸಾಂಪಲ್ ನಾನು ಇವಾಗ ಎರಡು ಇಂಟಿಗ್ರೇಟ್ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ್ರೆ ನಾನು ಮತ್ತೆ ಅದನ್ನ ರಿ ಆಡ್ ಮಾಡ್ಬೇಕಂದಾಗ ಇಲ್ಲಿ ನಾನು ಇಂಡಿಕೇಟರ್ಸ್ ಟೆಂಪ್ಲೇಟ್ಸ್ಗೆ ಹೋಗ್ಬಿಟ್ಟು, ಸೊ ಮೈ ಟೆಂಪ್ಲೇಟ್ ಅಂತ ಸೆಲೆಕ್ಟ್ ಮಾಡಿದಾಗ ಮತ್ತೆ ಎರಡು ಇಂಡಿಕೇಟರ್ ಆಡ್ ಆಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ. ಸೊ ಇಂಡಿಕೇಟರ್ ಟೆಂಪ್ಲೇಟ್ಸ್ ಯಾವ ತರ ನಾವು ಸೇವ್ ಮಾಡಿ ಮತ್ತೆ ಆಡ್ ಮಾಡ್ಬೋದು ಅಂತ. ಸೊ ನಾವು ಇವಾಗ ಡಿಲೀಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಮುಂದೆ ಬಂದ್ಬಿಟ್ಟು ಕ್ರಿಯೇಟ್ ಅಲರ್ಟ್ಸ್. ಕ್ರಿಯೇಟ್ ಅಲರ್ಟ್ ಅಂತಂದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಅಲರ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಲರ್ಟ್ ಯಾಕೆ ಯೂಸ್ ಆಗುತ್ತೆ ಅಂದ್ರೆ, ಇದ್ರ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನೀವು ಯಾವ್ದೋ ಒಂದು ಪ್ರೈಸ್ ಬಂದಾಗ, ಇಲ್ಲ ಪ್ರೈಸ್ ಕ್ರಾಸ್ ಆದಾಗ ನಾನು ಬೈ ಮಾಡ್ತೀನಿ ಮತ್ತೆ ಸೆಲ್ ಮಾಡ್ತೀನಿ ಅಂತ ಇದ್ದಾಗ ನೀವು ಅದನ್ನ ಅಲರ್ಟ್ ಆಗಿ ಕ್ರಿಯೇಟ್ ಮಾಡಿ, ಅದು ಒಂದ್ಸಲ ಪ್ರೈಸ್ ಕ್ರಾಸ್ ಆದಾಗ ನಿಮಗೆ ಅಲರ್ಟ್ ಟ್ರಿಗರ್ ಆಗುತ್ತೆ. ಸೊ ಅವಾಗ ನೀವು ಯು ಕ್ಯಾನ್ ಟೇಕ್ ಎನ್ ಆಕ್ಷನ್, ವೆದರ್ ಯು ಬೈ ಮಾಡಿ ಇಲ್ಲ ಸೆಲ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ನಾನು ನೋಡಿ, ಇದು 23,114 ಇದೆಯಲ್ಲ, ಇದು ನಾನು 23,500 ಅಂತ ಹಾಕ್ತೀನಿ. ಇಲ್ಲ, ಓಕೆ, 23,500 ಅಂತ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಂತ ಕೊಡೋಣ. ನೀವು ಇಲ್ಲಿ ನೋಡ್ಬೋದು 23,500 ಅಲ್ಲಿ 23,500 ಅಲ್ಲಿ ಅಲರ್ಟ್ ಕ್ರಿಯೇಟ್ ಆಗಿದೆ ಇವಾಗ. ಸೊ ಈ ಒಂದು ಲೈನ್ ತೋರಿಸ್ತಾ ಇದೆಯಲ್ಲ, ನಿಮಗೆ ಅಪ್ಡೇಟ್ ಮಾಡೋ ಇದನ್ನ ಏನು ಎಡಿಟ್ ಮಾಡ್ಬೇಕಂದ್ರೆ ಡಬಲ್ ಕ್ಲಿಕ್ ಆನ್ ದಿಸ್.
ಸೊ ನಾನು ಏನು ಮಾಡ್ತೀನಿ, 23,800 ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟರೆ ನಿಮಗೆ 23,800ಗೆ ನಿಮ್ಮ ಅಲರ್ಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಒನ್ಸ್ ಅದು 23,800 ರೀಚ್ ಆಗಿಲ್ಲ, ಕ್ರಾಸ್ ಆದಾಗ ನಿಮಗೆ ಅಲರ್ಟ್ ಟ್ರಿಗರ್ ಆಗುತ್ತೆ. ಇದನ್ನ ನೀವು ಡಿಲೀಟ್ ಮಾಡ್ಬೇಕಂದ್ರೆ ಮೌಸ್ ಓವರ್ ಆನ್ ದಿಸ್ ಮತ್ತೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಬಾರ್ ರಿಪ್ಲೇ ಅಂತ. ಬಾರ್ ರಿಪ್ಲೇ ನಿಮಗೆ ಫ್ರೀ ವರ್ಷನಲ್ಲಿ, ಫಸ್ಟ್ ಆಫ್ ಆಲ್ ಫ್ರೀ ವರ್ಷನಲ್ಲಿ ನಿಮಗೆ ಬಿಲೋ ಒನ್ ಡೇ ಟೈಮ್ ಫ್ರೇಮಲ್ಲಿ ವರ್ಕ್ ಆಗಲ್ಲ, ಯಾಕಂದ್ರೆ ಅದು ಪ್ರೀಮಿಯಂ ವರ್ಷನ್ ಬೇಕು. ಬಟ್ ಐ ವಿಲ್ ಶೋ ಯು ಈ ಬಾರ್ ರಿಪ್ಲೇ ಹೆಂಗ್ ವರ್ಕ್ ಆಗುತ್ತೆ ಅಂತ. ಬಾರ್ ರಿಪ್ಲೇ ನಮಗೆ ಅಡ್ವಾಂಟೇಜ್ ಏನಂತಂದ್ರೆ, ನಾವು ಯಾವಾಗ ಬ್ಯಾಕ್ ಟೆಸ್ಟ್ ಮಾಡಬೇಕು ಅಂತ ಅನ್ಕೋತೀವಲ್ಲ, ಅವಾಗ ನಮಗೆ ಅದು ರೀಪ್ಲೇ ಮಾಡಿಬಿಟ್ಟು ಯಾವ ತರ ಪರ್ಫಾರ್ಮ್ ಆಗಿದೆ ಆ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಂತ ನೋಡ್ಬೋದು. ಈಗ ನಾನು ರೀಪ್ಲೇ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಲೈನ್ ಬರುತ್ತೆ ನೋಡಿ. ಈ ಲೈನ್ ಅನ್ನ ಫಾರ್ ಎಕ್ಸಾಂಪಲ್ ನಾನು ಇವಾಗ ಈ ಮಂತ್ ಅಲ್ಲಿ ಮಾರ್ಚ್ ಮಂತ್ ಇಂದ ಯಾವ ತರ ಪರ್ಫಾರ್ಮ್ ಆಗಿದೆ ಅಂತ ನೋಡ್ಬೇಕಂದ್ರೆ, ನನಗೆ ಮಾರ್ಚ್ 2 ಇದು ಫಸ್ಟ್ ಡೇ ಆಫ್ ದ ಮಂತ್. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಪ್ಲೇ ಅಂತ ಬಟನ್ ಇದೆ ನೋಡಿ, ಇಲ್ಲಿ ಏನೋ ಕೆಳಗಡೆ ಈ ಪ್ಲೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ಯಾಂಡಲ್ಗಳು ಯಾವ ತರ ಪರ್ಫಾರ್ಮ್ ಆಗಿದೆ ಅಂತ ತೋರಿಸ್ತಾ ಇದೆ. ಟಿಲ್ ಏನು ಲಾಸ್ಟ್ ಫ್ರೈಡೆ. ಓಕೆ, ಸೊ ಈ ತರ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲೇಔಟ್ ಸೆಟಪ್. ಲೇಔಟ್ ಸೆಟಪ್ ಅಂದ್ರೆ ನಿಮಗೆ ಇಲ್ಲಿ ಲೇಔಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಫ್ರೀ ವರ್ಷನ್ ಒಂದೇ ಒಂದು ಚಾರ್ಟ್ ಬರುತ್ತೆ, ಮಲ್ಟಿಪಲ್ ಚಾರ್ಟ್ಸ್ ಬರಲ್ಲ. ಮಲ್ಟಿಪಲ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದು ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲಿ ಸೆವರಲ್ ಚಾರ್ಟ್ಸ್ ಪರ್ ಟ್ಯಾಬ್ ಅಂತ ನೀವು ಓದ್ಕೊಳ್ಳಿ ಇದು. ಸೊ ಬೇಸಿಕ್ ವರ್ಷನ್ ಅಲ್ಲಿ ನಮಗೆ ಒಂದೇ ಒಂದು ಕರೆಂಟ್ ಪ್ಲಾನ್ ಅಂದ್ರೆ ದಟ್ ಈಸ್ ಫ್ರೀ ವರ್ಷನ್. ಅದರಲ್ಲಿ ನಮಗೆ ಒಂದು ಚಾರ್ಟ್ ಮಾತ್ರ ನೋಡಕ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನೇಜ್ ಲೇಔಟ್ಸ್ ಅಂತ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ನೀವು ಮೇನ್ ಬೇಕಾಗಿರೋದು ರೀನೇಮ್ ಅಂತ. ಬೇರೆ ಎಲ್ಲ ಯಾವುದು ಯೂಸ್ ಆಗಲ್ಲ. ಸೊ ಅದೆಲ್ಲ ಪೇಡ್ ವರ್ಷನ್. ಈ ರೀನೇಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಮೈ ಚಾರ್ಟ್ ಅಂತ ಹಾಕೋತೀನಿ. ಐ ವಿಲ್ ರೀನೇಮ್ ಮೈ ಅನ್ನೇಮ್ಡ್ ಅನ್ನೋದಲ್ಲಿ ಮೈ ಚಾರ್ಟ್ ಅಂತ ಆ್ಯಡ್ ಮಾಡಿ ರೀನೇಮ್ ಮಾಡ್ತೀನಿ ಅಷ್ಟೇ. ಸೊ ಅದಾದ್ಮೇಲೆ ನಿಮಗೆ ಕ್ವಿಕ್ ಸರ್ಚ್ ಅಂತ. ಕ್ವಿಕ್ ಸರ್ಚ್ ಅಲ್ಲಿ ನೀವು ಇಷ್ಟೆಲ್ಲ ಇದೆಯಲ್ಲ, ಟೂಲ್ಸ್ ಆಗಲಿ ಆಮೇಲೆ ಫಂಕ್ಷನ್ಸ್ ಆಗಲಿ, ಯಾವುದೋ ನಿಮಗೆ ಯಾವುದೋ ಹೆಸರು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಎರಡು ಮಾಡಿದ್ದೀನಿ, ಕ್ರಿಯೇಟ್ ಅಲರ್ಟ್ ಅಂತ ಮತ್ತೆ ಟ್ರೆಂಡ್ ಲೈನ್ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಹಾರಿಜೆಂಟಲ್ ಲೈನ್ ಮಾಡಬೇಕು, ಹಾರಿಜೆಂಟಲ್ ಅಂತ ಕೊಡ್ತೀನಿ. ಈ ಹಾರಿಜೆಂಟಲ್ ಲೈನ್ ಅಂತ ಸೆಲೆಕ್ಟ್ ಮಾಡಿದಾಗ ನನಗೆ ಇಲ್ಲಿ ಒಂದು ಹಾರಿಜೆಂಟಲ್ ಲೈನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಈ ತರ ಒಂದು ಲೈನ್ ಹಾಕ್ಬೇಕಂದ್ರೆ, ಆ ಹಾರಿಜೆಂಟಲ್ ಲೈನ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಕ್ವಿಕ್ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಟೈಪ್ ಮಾಡಿ ಸಿಗುತ್ತೆ, ಅದನ್ನ ನೀವು ಆಡ್ ಮಾಡ್ಕೋಬಹುದು, ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಫುಲ್ ಸ್ಕ್ರೀನ್ ಮೋಡ್. ಫುಲ್ ಸ್ಕ್ರೀನ್ ಮೋಡ್ ಅಂದ್ರೆ ಜಸ್ಟ್ ಕ್ಲಿಕ್ ಆನ್ ದಿಸ್ ಫುಲ್ ಸ್ಕ್ರೀನ್ ಮೋಡ್. ಈ ತರ ಸ್ಕ್ರೀನ್ ಓಪನ್ ಆಗುತ್ತೆ. ನೀವು ಸ್ಕೇಪ್ ಕೊಡಿ, ನಾರ್ಮಲ್ ವಿಂಡೋ ಬರುತ್ತೆ. ಸ್ನ್ಯಾಪ್ಶಾಟ್, ಟೇಕ್ ಎ ಸ್ನ್ಯಾಪ್ಶಾಟ್. ನೀವು ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಇಮೇಜ್ ಏನಿದೆ ಚಾರ್ಟ್ ಇದೆಯಲ್ಲ, ಇದು ನಿಮಗೆ ಇಮೇಜ್ ಆಗಿ ಡೌನ್ಲೋಡ್ ಆಗುತ್ತೆ. ನೀವು ಅದನ್ನ ಬ್ಯಾಕಪ್ಗಾದ್ರೆ ಯೂಸ್ ಮಾಡ್ಕೋಬಹುದು, ಅಥವಾ ನೀವು ಯಾರಿಗಾದ್ರು ಇದನ್ನ ಶೇರ್ ಮಾಡ್ಬೇಕಂದ್ರೆ ಆ ಇಮೇಜ್ ಅನ್ನ ಬೇರೆಯವ್ರಿಗೆ ಶೇರ್ ಮಾಡಿ. ಸರಿ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಮ್ಮ ಟ್ರೇಡಿಂಗ್ ವ್ಯೂ ಅಪ್ಪರ್ ಪ್ಯಾನಲ್ ಅಲ್ಲಿ ಸಿಗುವಂತ ಇನ್ಫಾರ್ಮೇಶನ್. ಐ ಹೋಪ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಂತ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.